ಸ್ನೇಹಿತರೆ, ನೀವೀಗ ನೋಡ್ತಿದ್ದೀರಾ ಈ ಲಾಂಚನ್ನು. ಇನ್ನು ಕೆಲವು ದಿನಗಳು ಮಾತ್ರ ಈ ಲಾಂಚಿನ ಸೌಲಭ್ಯ. ಇಲ್ಲಿ ನೀವು ಕಾಣ್ತೀರಾ, ಅಲ್ಲಿ ನೋಡಿರಿ, ಅಲ್ಲಿ ಆ ಸೇತುವೆ ಮೇಲೆ ಇನ್ನು ಮುಂದೆ ನೀವು ಬರ್ತೀರಾ. ಗಮನಿಸಿದಿರಲ್ವಾ? ಎಸ್, ನೋಡಿ ಈ ಲಾಂಚ್. ಭಾಳ ಖುಷಿಯಾಗತ್ತೆ ನಿಮ್ಗೆ ಹೊರಗಡೆ ಬಂದವರಿಗೆಲ್ಲ ಈ ನೀರನ್ನು ನೋಡಿ. ಆದರೆ ಈ ನೀರನ್ನು ನಿಲ್ಲಿಸಿ ಸಾವಿರಾರು ಜನ ಕುಟುಂಬಗಳು ಇಲ್ಲಿಂದ ಒಕ್ಕಲು ಎದ್ದೋಗಿದ್ದಾರೆ. ಕಾರಣ ಏನಂದರೆ, ಇಡೀ ಕರ್ನಾಟಕಕ್ಕೆ ಬೆಳಕು ಕೊಡಬೇಕು ಅಂತ, ವಿದ್ಯುತ್ ಕೊಡಬೇಕು ಅಂತ. ನೀವು ಹೊರಡಿಂದ ಬಂದವರಿಗೆ ಭಾಳ ಚೆನ್ನಾಗಿ ಕಾಣುತ್ತಿದ್ದು, ಏನು ನೀರು, ಏನು ಮರ, ಏನು ದ್ವೀಪ ಅಂತ. ಆದರೆ ಇದ್ರ ಒಳಗಡೆ ಈ ನೀರಿನ ಆಳಕ್ಕೆ ಹೋದರೆ ಮನೆಗಳು, ದೇವಸ್ಥಾನಗಳು, ಆಮೇಲೆ ತೋಟಗಳು ಇವೆಲ್ಲವೂ ಇದ್ದಾವೆ. ನಿಮ್ಮ ಗಮನಕ್ಕಾಗಿ ಅಷ್ಟೇ. ನಮಸ್ತೆ ವೀಕ್ಷಕರೇ, ಈಗ ಚಾರ್ವಾಕ ಸುದ್ದಿವಾಹಿನಿ, ಸಾಗರ ಸುದ್ದಿ ಮತ್ತು ಟೈಮ್ಸ್ ಆಫ್ ಓಬವ್ವ ಇವತ್ತು ಈ ಭಾಗದ, ತುಬ್ರಿ ಭಾಗದ ಜನರ 50 ವರ್ಷಗಳ ಕನಸಿನ ಒಂದು ಸೇತುವೆ ಇವತ್ತು ನನಸಾಗಿದೆ. ಈ ಕಾರಣಕ್ಕಾಗಿ ಈ ಭಾಗದ ಕೆಲವರನ್ನು ನಾವು ಸಂದರ್ಶನ ಮಾಡಿದ್ದೀವಿ. ನೀವೆಲ್ಲ ನೋಡ್ತಾ ಇದ್ದೀರಾ, ಈಗ ಇದು ಇಡೀ ದೇಶದಲ್ಲೇ 2ನೇ ಅತಿ ಉದ್ದವಾದಂಥ ತೂಗು ಸೇತುವೆ. ನೀವೆಲ್ಲ ಗಮನಿಸ್ತಾ ಇದ್ದೀರಾ ನೋಡಿ, ಈ ಸೇತುವೆ ಎಲ್ಲ ಯಾವ ರೀತಿ ಇಲ್ಲಿ ಮಾಡ್ತಾರೆ ಅನ್ನೋದು. ನೀವೆಲ್ಲ ಆರಾಮಾಗಿ ಬಂದು ಹೋಗ್ಬಿಡ್ತೀರಲ್ವಾ? ಅದರ ಕೆಲಸ ಹೇಗೆ ಮಾಡ್ತಿದ್ದಾರೆ ನೋಡಿರಿ. ನಿಜವಾಗ್ಲೂ ಕೆಲಸದ ಒಂದು ಸವಾಲು ಯಾವ ಥರ ಇರುತ್ತೆ ಅನ್ನೋಕ್ಕೆ ಉದಾಹರಣೆ ಇದೆಲ್ಲ ನೋಡಿ. ಕೆಲಸ ರಾತ್ರಿ ಹೆಗಲು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೀವು ಗಮನಿಸಿದ್ದೀರಾ, ಇದು ನೀವೆಲ್ಲ ಅಂದ್ಕೊಂಡಂಗೆ ನಾಳೆ ನೀವು ಆರಾಮಾಗಿ ಬಂದು ಹೋಗುವವರು. ಆದರೆ ವಾಸ್ತವ ಏನು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಆದರೆ ಭಾಳ ಮುಖ್ಯವಾಗಿ ಹೇಳಬೇಕಾಗಿದ್ದೇನಪ್ಪ ಅಂದರೆ, ಈ ಒಂದು ಸೇತುವೆ ಕಳೆದ 55 ವರ್ಷಗಳ ಹಿಂದಿನ ಕನಸು. ಸಾವಿರಾರು ಹೆಕ್ಟರ್ ಜಾಗಗಳನ್ನು ಮುಳುಗಿಸಿ, ನೀವೆಲ್ಲ ಕಾಣ್ತಿದ್ದೀರ, ಇಲ್ಲಿ ಮರಗಳೆಲ್ಲ ಕಾಣ್ತಿದ್ದೀವಲ್ಲ, ಅವಾಗೆಲ್ಲ ಕಾಡುಗಳಾಗಿದ್ದಂಥ ಜಾಗ ಅದು. ನೋಡಿ, ಇವೆಲ್ಲ ನೀವು ನೋಡ್ತಿದ್ದೀರಾ, ಇಲ್ಲೆಲ್ಲ ಸಾವಿರಾರು ಹೆಕ್ಟರ್ಗಳ ಜಾಗಗಳು, ಅಲ್ಲಿ ಕೃಷಿ ನಡೀತಾ ಇತ್ತು, ಮನೆಗಳಿದ್ವು, ಎಲ್ಲ ಇದ್ವು, ಪ್ರಾಣಿ ಪಕ್ಷಿಗಳಿದ್ವು, ಸಹಜವಾಗಿ ಮನೆಯಲ್ಲಿ ಸಾಕುವಂಥ ದನ ಕರುಗಳು, ಎಮ್ಮೆಗಳೆಲ್ಲ ಇದ್ವು. ಇವನ್ನೆಲ್ಲ ಮುಳುಗಿಸಿ ಊರಿಗೆ ಬೆಳಕು ಕೊಡಬೇಕು ಅಂತ ಹೇಳಿ ನಮ್ಮ ಜನರನ್ನು ಹುತಾತ್ಮ ಮನಸ್ಥಿತಿಗೆ ಇಳಿಸಿದಂತಹ ಸರ್ಕಾರ ಕೊನೆಗೂ ಕೂಡ ಅಂತಿಮವಾಗಿ 55 ವರ್ಷಗಳ ನಂತರ ಈ ಒಂದು ನಮ್ಮ ಜನರಿಗೆ ಒಂದು ಸೇತುವೆಯನ್ನು ಕೊಟ್ಟಿದೆ. ಪ್ರಾಯಶಃ ಈ ಸೇತುವೆ ಆಗಲಿಕ್ಕೆ ಹಲವಾರು ಜನ ಪ್ರಯತ್ನ ಮಾಡಿದ್ದಾರೆ, ಅದ್ರ ಬಗ್ಗೆ ಅನುಮಾನನೇ ಬೇಕಾಗಿಲ್ಲ. ಆದರೆ ಇದರಲ್ಲಿ ಬಹಳ ಮುಖ್ಯವಾದ ಪಾತ್ರ ಮಾಜಿ ಮುಖ್ಯಮಂತ್ರಿಯಾದಂಥ ಯಡಿಯೂರಪ್ಪನವರು, ಸಾಗರದ ಮಾಜಿ ಶಾಸಕರಾದಂತಹ ಕಾಗೋಡು ತಿಮ್ಮಪ್ಪನವರು ಅವರ ಒಂದು ವಿಶೇಷ ಪ್ರಯತ್ನ ಇವೆಲ್ಲ ಕಾರಣ ಆಗಿದೆ. ಈಗ ಕೆಲವೇ ದಿನಗಳಲ್ಲಿ ಇಲ್ಲಿ ಸಂಚಾರ ಆರಂಭ ಆಗುತ್ತೆ. ಸಂಚಾರ ಆರಂಭ ಆದಮೇಲೆ ಬರುವ ಜನಗಳಿಗೆ ಕನಿಷ್ಠ ಪಕ್ಷ ಇದು ಯಾಕೆ ಇಷ್ಟುದ್ದ ಸೇತುವೆಯನ್ನು ಮಾಡಬೇಕಾಯಿತು, ಅದರ ಅರ್ಥ ಏನಪ್ಪ ಅಂದರೆ, ಇಲ್ಲಿ ಮೊದಲು ಹಿರೇಭಾಸ್ಕರ ಡ್ಯಾಮ್, ಮಡಲೂರು ಡ್ಯಾಮ್ ಅಂತ ಮಾಡಿದರು, ಜನರನ್ನು ಎತ್ತಂಗಡಿ ಮಾಡಿದರು. ನಂತರ ಲಿಂಗನಮಕ್ಕಿಯಲ್ಲಿ ಅತಿ ದೊಡ್ಡದಾದಂಥ ಡ್ಯಾಮನ್ನು ಕಟ್ಟಿದರು, ವಿದ್ಯುತ್ತನ್ನು ತಯಾರಿಸಿದರು. ಇಡೀ ಕರ್ನಾಟಕ ರಾಜ್ಯಕ್ಕೆ 40% ಭಾಗ ವಿದ್ಯುತ್ತನ್ನು ಕೊಡುವಂಥ ಕೆಲಸ ಈ ಒಂದು ಇದರಲ್ಲಿ ಆಯಿತು. ನೀವೆಲ್ಲ ನೋಡ್ತಾ ಇದ್ದೀರಿ, ಇಲ್ಲಿ ಇವರು ನಮ್ಮ ಗೆಳೆಯರು ರಾಜು ಅಂತ. ಸರ್ ನಮಸ್ತೆ. ನಮಸ್ತೆ ಅಂತ ಹೇಳಿ. ಸರ್ ಏನು ಕಾಣಬೇಕು ಸರ್ ಈ ಕಡೆ? ಸರ್ ನಮ್ಗೆ ಇಲ್ಲಿ ಇಂಟರ್ಲಾಕ್ ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ವಿ. ಹೌದಾ ಸರ್? ಎಷ್ಟು ಜನ ಕೆಲಸಗಾರರು ಕೆಲಸ ಮಾಡ್ತೀವಿ ಸರ್? ಒಂದು 8 ಜನ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ದೀರಿ ಸರ್? ನಾವು 1.5 ತಿಂಗಳಿಂದ ಮಾಡ್ತಾ ಇದ್ದೀವಿ. ಹೌದಾ ಸರ್? ಇಂಟರ್ಲಾಕ್ ಅಂದರೆ ಇದು ಸೇತುವೆಗೆ ಸಂಪರ್ಕ ಕಲ್ಪಿಸುವ ಜಾಗದಲ್ಲ, ಯಾವ ಥರ? ಸೇತುವೆ ಸಂಪರ್ಕ ಕಲ್ಪಿಸಲು ಸೈಡಿಗೆ ಇಂಟರ್ಲಾಕ್ ಅಂದ್ರೆ ಜಾರಬಾರ್ದು ಅಂತೇಳಿ ಬಾರ್ದು ಅಂತೇಳಿ. ಸರಿ, ಹಾಗಾದರೆ ಇದು ಸರ್, ಈಗ ಒಟ್ಟಾರೆಯಾಗಿ ನಿಮಗೆ ಈ ಒಂದು ಸುಮಾರು ತಿಂಗಳಿಂದ ಕೆಲಸ ಮಾಡ್ತಿದ್ದೀರಲ್ಲ, ಇಲ್ಲಿ ಕೆಲಸ ಮಾಡೋರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ತುಂಬ ಹೆಮ್ಮೆ ಅನಿಸುತ್ತೆ ಸರ್. ತುಂಬ ಹೆಮ್ಮೆ ಅನಿಸುತ್ತೆ. ಅಲ್ಲಿಂದ ಬಂದು ಇದ್ರೊಳಗಡೆ ಎಷ್ಟು ಜೀವ ಹೋಗಿದ್ದಾವೋ ಗೊತ್ತಿಲ್ಲ ಅಲ್ವಾ? ನಾನು ಈ ವಿಚಾರನ ಕೇಳಕ್ಕೆ ಹೊಂಟಿದ್ದೆ. ಎಷ್ಟು ಕೆಲಸ ಆಗಿದೆ, ಅಷ್ಟು ಒಳಗಡೆ ಮುಳುಗಿದ ತಕ್ಕದರೆಲ್ಲ ಬಂದು ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ. ಅಂದ್ರೆ ಅದರ ಅರ್ಥ ಏನಪ್ಪ ಅಂದ್ರೆ, ಈ ಥರದ ಒಂದು ಸುಖ ಸಿಗಬೇಕಾದ್ರೆ ನೂರಾರು ಜನರ ತ್ಯಾಗಗಳಿರ್ತವೆ, ಬಲಿದಾನಗಳಿರ್ತವೆ ಅಲ್ವಾ? ಹಾಗಾದರೆ ಇಲ್ಲಿ ಕೆಲಸ ಮಾಡಿ ಈ ಒಂದು ಸೇತುವೆ ಕಟ್ಟಲಿಕ್ಕಾಗಿ ಯಾರು ತಮ್ಮ ಜೀವವನ್ನು ತೆತ್ತಿದ್ದಾರೆ, ಅವರಿಗೆ ನಾವೊಂದು ಅವರನ್ನು ನೆನಪಿಸ್ಕೊಳ್ಬೇಕಲ್ವಾ? ನೆನಪಿಸ್ಕೊಳ್ಳೇಬೇಕು. ಸ್ನೇಹಿತರೆ, ನಮ್ಮ ಜೊತೆಗೆ ಇಲ್ಲಿ ದಲಿತ ನಾಯಕರ ಮುಖಂಡರಾದಂಥ ಅಣ್ಣಪ್ಪ ಕಡೆಪುರ ಇದ್ದಾರೆ. ಸರ್, ಏನು ಸರ್ ಇದ್ರ ಬಗ್ಗೆ? ಸರ್ ನಮಸ್ತೆ. ತುಂಬಾ ಸಂತೋಷದ ವಿಚಾರ. ಸಾಗರ ತಾಲೂಕಲ್ಲಿ ಇಂಥ ಸೇತುವೆ ಆಗಿದ್ದು ಬಹಳ ಮುಖ್ಯದ ವಿಚಾರ. ನಾನು ಗಮನಿಸಿದ್ವಿ, ಇಂಥ ಸೇತುವೆಯನ್ನು ಎಲ್ಲಿ ನಾವು ನೋಡಿರ್ಲಿಲ್ಲ. ಯಾಕಂತಂದ್ರೆ
ಒಂದು ಸಿಗಂದೂರು ಸೇತುವೆಯನ್ನು ಭಾರಿ ಅದ್ಭುತವಾಗಿ ಮಾಡಿದ್ದಾರೆ. ಹ್ಮ್. ಇಂಥ ಸೇತುವೆಯನ್ನು ಎಲ್ಲಿ ನೋಡಿಲ್ಲ ಸರ್, ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೆ ಈ ಕೆಲಸಗಾರರಿಗೆ ನಾವು ತುಂಬಾ ಅಭಿನಂದನೆ ಸಲ್ಲಿಸಬೇಕು. ಇಲ್ಲಿ ಮುಳುಗು ತಜ್ಞರೆಲ್ಲ ಬಂದು ಮತ್ತೆ ಇಲ್ಲಿ ಕಾಂಟ್ರಾಕ್ಟ್ ಮಾಡಿರ್ತಕ್ಕಂಥ ಒಳ್ಳೆಯ ವ್ಯಕ್ತಿಗಳು ಬಂದು ಈ ಯಾವುದೇ ರೀತಿಯಾಗಲಿ ತೊಂದರೆ ಆಗದ ರೀತಿಯಲ್ಲಿ ಈ ಸೇತುವೆಯನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಮತ್ತೆ ಹೆಚ್ಚಿನ ರೀತಿಯಲ್ಲಿ ಈ ಸಾಗರ ತಾಲೂಕಿನ ಜನ ಮತ್ತೆ ಈ ಕರೂರು ಹೋಬಳಿ ಜನಾಂಗ ಜನ ಇದಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಈ ಕೆಲಸ ಮಾಡಿದಂಥ ವ್ಯಕ್ತಿಗಳಿಗೆ ಇದಕ್ಕೆ ಸಾವಿರಾರು ಕೋಟಿಗಳನ್ನ ಹಾಕಿ ಕೆಲಸವನ್ನ ಮಾಡಿದ್ದಾರೆ. 474 ಕೋಟಿ ಹಣವನ್ನು ಹಾಕಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದಕ್ಕೆ ಜಂಟಿಯಾಗಿ ಈ ಸಾಗರ ಒಂದು ತಾಲೂಕಿಗೆ ಇಂಥ ಅದ್ಭುತವನ್ನು ಸೇತುವೆಯನ್ನು ಕಲ್ಪಿಸ್ತಕ್ಕಂಥ ಶ್ರೀಮಾನ್ಯ ಯಡಿಯೂರಪ್ಪನವರಿಗೂ ಮತ್ತೆ ಹಾಗೂ ಕೇಂದ್ರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೂ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿ ಮೊದಲೇ ಯಾರಾಗಿದ್ರು ಈಗಾಗಿರೋ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ ನಮ್ಮ ದಲಿತ ಸಂಘದ ಪರವಾಗಿ ಅನ್ನೋದನ್ನು ನನಗೆ ಹೆಮ್ಮೆಯಿಂದ ಹೇಳ್ತೀನಿ ಸರ್. ಇವತ್ತು ಸರ್ ಈಗ ಈ ಭಾಗದಲ್ಲಿ ಈ ಸೇತುವೆ ನೋಡ್ತಿದ್ದೀರಾ, ಆದರೆ ಈ ಥರ ಸೇತುವೆ ಕಟ್ಟುವ ಹಿಂದೆ ಸಾವಿರಾರು ಜನ ತಮ್ಮ ಮನೆ ಮಠ ಗದ್ದೆಗಳನ್ನೆಲ್ಲ ಮುಳುಗಿಸಿಕೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಸಾವಿರಾರು ಜನಗಳು ತೋಟಗಳು ಮನೆ ದೇವಸ್ಥಾನಗಳು ಇಲ್ಲಿ ಮುಳುಗಿದಾವೆ ಅನ್ನೋ ಒಂದು ಕೇಳ್ಪಟ್ಟಿದ್ದೀವಿ. ನಮಗೆ ಗೊತ್ತಿಲ್ಲದ ವಿಚಾರ. ಆದ್ರೆ ಇಲ್ಲೆಲ್ಲ ನೋಡಿದ್ರೆ ಬಹಳ ಮುಜುಗರ, ಸಂತೋಷದ ಜೊತೆಗೆ ಎಲ್ಲರೂ ಸಂತೋಷ ಪಡ್ತಾರೆ. ಇಲ್ಲಿರ್ತಕ್ಕಂಥ ಜನಾಂಗ ದುಃಖವನ್ನು ಪಡುವಂಥ ಇದಿದೆ. ಯಾಕಂತೇಳಿ ಇಲ್ಲಿನ ಮುಳುಗಡೆ ಪ್ರದೇಶದಲ್ಲಿ ಇರ್ತಕ್ಕಂಥ ಜನಗಳು ಇದನ್ನ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಇವತ್ತು ಈ ರಾಜ್ಯಕ್ಕೆ ವಿದ್ಯುತ್ತನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇಡೀ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟು ಬೇರೆ ಕಡೆ ನೆಲೆಸಿ ಇದನ್ನ ಇದು ಮಾಡಿಕೊಟ್ಟಿದ್ದಾರೆ. ಹಾಗೆ ಮತ್ತೆ ಇಲ್ಲಿ ಒಂದು ಈ ಸೇತುವೆ ಮಾಡಲಿಕ್ಕೆ ಸಿಗಂದೂರು ದೇವಿಯ ಒಂದು ಆಶೀರ್ವಾದ ಕೂಡ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮತ್ತೆ ಕಾಗೋಡು ತಿಮ್ಮಪ್ಪನವರ ಒಂದು ಸಮಾಧಾನ ಇದೆ. ಈಗ ಯಾಕಂದರೆ ಕರೂರು ಬಾರಂಗಿ ಹೋಬಳಿಗಳಿಗೆ ಒಂದು ರಸ್ತೆ ಕೂಡ ಈ ಸೇತುವೆ ಆಗಂತ ಮೊದಲೇ ಮತ್ತೆ ಕೆಲವು ವರ್ಷಗಳ ಹಿಂದೆ ಇರಲಿಲ್ಲ. ಆ ರಸ್ತೆಗಳನ್ನು ಮಾಡಿಕೊಟ್ಟು ಸೇತುವೆಗೆ ಅನುವು ಮಾಡಿಕೊಡ್ತಕ್ಕಂಥ ಶ್ರೀಮಾನ್ಯ ಪ್ರಸನ್ನ ಕೆರೆಕೈ ಅವರು ಕೂಡ ಸೇತುವೆಗೆ ಮುಂಚೂಣಿ ನಾಯಕ ಹೋರಾಟಗಾರರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತಂಥ ಹೋರಾಟಗಾರರು ಮಹನೀಯರು ಇಲ್ಲಿ ಹೋರಾಟ ಮಾಡಿ ಇಲ್ಲಿ ಒಂದು ಸೇತುವೆ ನಿರ್ಮಿಸಿದರಂತೆ ಅವರ ಮಹಾನ್ ಭಾವರ ಹೆಸರನ್ನು ಹೇಳ್ತೀವಿ. ಮತ್ತೆ ಸ್ನೇಹಿತರೆ, ಈಗ ನಮ್ಮ ಜೊತೆಗೆ ಬಹಳ ಅಪರೂಪದ ಪೇಂಟರ್, ಗುತ್ತಿಗೆದಾರರು ಕೂಡ ಆಗಿರ್ತಕ್ಕಂಥ ಸಾಗರ್ ಸುದ್ದಿಯ ಸಂಪಾದಕರಾದಂಥ ಸಂದೀಪ್ ಸಾಗರ್ ಅವರಿದ್ದಾರೆ. ಅವರು ಈಗ ಈ ಒಂದು ಸೇತುವೆ ಮತ್ತು ಈ ಭಾಗದ ಒಟ್ಟಾರೆ ಜನರ ಬಗ್ಗೆ ಮಾತಾಡ್ತಾರೆ. ಸರ್, ನಿಮ್ಗೆ ಏನು ಅನಿಸುತ್ತೆ ಸರ್ ಇದ್ರ ಬಗ್ಗೆ? ಸರ್, ಇಲ್ಲಿ ಹೆಚ್ಚು ಕಮ್ಮಿ ನಾವು ನೋಡ್ತಾ ಇದ್ದಾಗೆ ಒಂದು 20 ವರ್ಷದಿಂದ ಈ ಸೇತುವೆಯಲ್ಲಿ ನಾವು ತಿರುಗಾಡ್ತಾ ಇದ್ವಿ. ಲಾಂಚಲ್ಲಿ ನಾವು ತಿರುಗಾಡ್ತಾ ಇದ್ವಿ. ಈಗ ನೋಡ್ತಿದ್ದ ಹಾಗೆ ಇದು ಸಂತೋಷದ ಒಂದು ಸಮಯ ಅಂತ ಹೇಳ್ಬೋದು. ಎಲ್ಲಾ ರೀತಿಯಲ್ಲಿ ಅಂದ್ರೆ ಇಲ್ಲಿ ಕಡುಬಡವರಾಗಿರ್ಲಿ ಯಾವುದೇ ಆಗಿರ್ಲಿ ಅದರಲ್ಲೇ ಇಲ್ಲಿ ಇರೋ ಜನಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಸೇತುವೆ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಅದ್ರ ತಕ್ಕಂತೆ ಮತ್ತೆ ಇಲ್ಲಿನ ಹೋರಾಟಗಾರರು ಯಾವ ರೀತಿ ಇದ್ದಾರೆ ಅವರಿಗೆ ನಾವು ತುಂಬಾ ಅತಿ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಅದರಲ್ಲಿ ಮತ್ತೆ ಯಡಿಯೂರಪ್ಪನವರು ಬರ್ತಾರೆ, ನಿತಿನ್ ಗಡ್ಕರಿ ಬರ್ತಾರೆ, ಹಾಗೆ ಮತ್ತೆ ಕಾಗೋಡು ತಿಮ್ಮಪ್ಪನವರು ಬರ್ತಾರೆ, ಪ್ರಸನ್ನ ಕೆರೆಕೈ ಮೊದಲಾದವರು ಈ ಹೋರಾಟಕ್ಕೆ. ಆದ್ರೂ ಕೂಡ ಶೇಷಗಿರಿ ಭಟ್ರು ಮತ್ತೆ ರಾಮಪ್ಪನವರು ತುಂಬಾ ಅತಿ ಮುಖ್ಯವಾಗಿ ಈ ಕೆಲಸ ಮಾಡಿದ್ದಾರೆ ಅಂತ. ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು.